ಇನ್ನು ವಯನಾಡಿನಲ್ಲಿ 3 ಗುಡ್ಡ ಕುಸಿತವಾಗಿದೆ, ಜಲಪ್ರಳಯವಾಗಿರುವಂಥದ್ದು. ಚುರಲ್ಮಲಾ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಭೂಕುಸಿತದಲ್ಲಿ ಇದುವರೆಗೂ 93ಕ್ಕೂ ಹೆಚ್ಚು ಜನ ಮೃತಪಟ್ಟಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಂಜಾನೆ ಸಂಭವಿಸಿದಂತಹ ಭೂಕುಸಿತದಲ್ಲಿ 93ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ವಯನಾಡಿನ ಚುರಲ್ಮಲಾ ಪ್ರದೇಶದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ರಕ್ಷಣಾ ಕಾರ್ಯಾಚರಣೆಯ ಇತ್ತೀಚಿನ ದೃಶ್ಯಾವಳಿಗಳು ಏನು ಯಾವ ಮಟ್ಟಕ್ಕೆ ಅಲ್ಲಿ NDRF ತಂಡಗಳಾಗಿರಬಹುದು, ಹಾಗೆಯೇ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಿರಬಹುದು, ಅಲ್ಲಿ ಸಿಲುಕೊಂಡಿರುವಂತಹ ಜನರನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ 93 ಜನರ ಜೀವ ಹೋಗಿದೆ. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. 400ಕ್ಕೂ ಹೆಚ್ಚು ಜನ ಈ ಒಂದು ಗ್ರಾಮದಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ. ಆದರೆ ಈ ಘನಘೋರ ಗುಡ್ಡ ಕುಸಿತ ಏನಿದೆ ಇವರ ಜೀವನವನ್ನೇ ಈಗ ನುಂಗಿ ಹಾಕಿರುವಂಥದ್ದು. ಸಾಕಷ್ಟು ಜನ ಇನ್ನೂ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗಿನ ಮಳೆಯ ಆರ್ಭಟ ಮತ್ತು ಗುಡ್ಡ ಕುಸಿತ, ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿರುವಂಥದ್ದು ಕೇರಳದ ಜನತೆ. ಇನ್ನು ಮೆಪ್ಪಾಡಿಯಲ್ಲಿ ಗುಡ್ಡ ಕುಸಿತದಿಂದಾಗಿ ದೊಡ್ಡ ಮಟ್ಟದ ಅವಾಂತರ ಕೂಡ ಆಗಿದೆ. ವಯನಾಡಿಗೆ ಈಗ ಭಾರತೀಯ ವಾಯುಪಡೆ ಕೂಡ ಎಂಟ್ರಿ ಕೊಟ್ಟಿರುವಂಥದ್ದು. ವಿಪತ್ತು ಪರಿಹಾರ ತಂಡವನ್ನು ನಿಯೋಜನೆ ಮಾಡಿದೆ ಸರ್ಕಾರ. ಗುಡ್ಡದಡಿ ಸಿಲುಕಿದವರಿಗಾಗಿ ವಾಯುಪಡೆ ಶೋಧ ಕಾರ್ಯವನ್ನು ನಡೆಸಿದೆ. ಪ್ರಮುಖವಾಗಿ ವಾಯುಪಡೆ ಕೂಡ ಆಗಮಿಸಿರುವಂಥದ್ದು. ಯಾಕಂತಂದರೆ ಇಂತಹ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಕೂಡ ಕಾರ್ಯಾಚರಣೆಯನ್ನು ನಡೆಸುತ್ತೆ. ಸದ್ಯಕ್ಕೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ವಾಯುಪಡೆ ವಯನಾಡಿಗೆ ಆಗಮಿಸಿರುವಂಥದ್ದು. ವಾಯುಪಡೆಯ ಮುಖಾಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಿದಾಗ ಅಲ್ಲಿ ಇರುವಂತಹ ಜನರು ಏನು ಗುಡ್ಡದಡಿ ಸಿಲ್ಕೊಂಡಿದ್ದಾರೆ ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ವಾಯುಪಡೆ ಮಾಡುತ್ತೆ. ನಿಜವಾಗಲೂ ಕೂಡ ಇಂತಹ ಘೋರ ದುರಂತವನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸದ್ಯಕ್ಕೆ ವಾಯುಪಡೆ ಆಗಿರಬಹುದು, NDRF ತಂಡ ಆಗಿರಬಹುದು, ಅಗ್ನಿಶಾಮಕ ದಳ ಆಗಿರಬಹುದು, ಎಲ್ಲ ತಂಡಗಳು ಕೂಡ ಸೇರಿಕೊಂಡು ಈ ಗ್ರಾಮದ ಒಂದು ದುರಂತ ಏನಿದೆ ಅದರಲ್ಲಿ ಸಿಲುಕೊಂಡಿರುವಂತಹ ಜನರನ್ನು, ಅವರ ಪ್ರಾಣವನ್ನು ಬದುಕಿಸುವಂತಹ ಒಂದು ಉಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಸಾವಿನ ಸಂಖ್ಯೆಯನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಇದು ಘೋರ ದುರಂತವೇ ಸರಿ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ಪಿಣರಾಯಿ ವಿಜಯನ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದರು, ರಕ್ಷಣಾ ಕಾರ್ಯಾಚರಣೆಯನ್ನು ನಾವು ನಡೆಸ್ತಾ ಇದ್ದೇವೆ, ಜನರ ಜೊತೆ ನಾವು ನಿಲ್ತೇವೆ ಅಂತ. ಆದರೆ ಇಲ್ಲಿ ಈ ದೃಶ್ಯಾವಳಿಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಆ ಮಣ್ಣಿನಡಿ ಆಗಿರಬಹುದು, ನೀರಿನಲ್ಲೂ ಕೂಡ ಅನೇಕ ಮಂದಿ ಸಿಲುಕೊಂಡು ಕೊಚ್ಕೊಂಡು ಹೋಗಿರುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.